ನಮಸ್ತೆ ವೀಕ್ಷಕರೇ, ಇದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿಶ್ರೀ. ಈ ಸತ್ಯ ನಿಮಗೆ ಗೊತ್ತಾ? ನಮ್ಮ ದೇಹದಿಂದ ಹೊರಸೂಸುವ ವಾಸನೆ ನಮ್ಮಲ್ಲಿರುವ ಅನಾರೋಗ್ಯವನ್ನು ಸೂಚಿಸುತ್ತದೆ ಎಂದರೆ ನೀವು ನಂಬುವಿರಾ? ಎಸ್, ನಂಬಲೇಬೇಕು. ಇದು ಸತ್ಯ. ಈ ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನಾವು ಅನಾರೋಗ್ಯಕ್ಕೆ ಒಳಗಾದಾಗ ನಮ್ಮಿಂದ ಹೊರಬರುವ ವಾಸನೆ ಮೊದಲಿಗಿಂತ ವಿಭಿನ್ನವಾಗಿರುತ್ತದೆ. ಇದು ಗ್ರೀಕರ ಕಾಲದಲ್ಲಿ ಪತ್ತೆಯಾಗಿತ್ತು. ಆಗಿನ ಕಾಲಘಟ್ಟದಲ್ಲಿ ರೋಗಗಳನ್ನು ಪತ್ತೆ ಮಾಡಲು ಯಾವುದೇ ಪರೀಕ್ಷೆಗಳು ಲಭ್ಯವಿರಲಿಲ್ಲ. ಆಗಿನ ಗ್ರೀನ್ ವೈದ್ಯರು ರೋಗಿಗಳಿಂದ ಹೊರಹೊಮ್ಮುವ ದೇಹದ ವಾಸನೆಯನ್ನು ಆಧರಿಸಿ ಆಯುರ್ವೇದ ಹಾಗೂ ಸಸ್ಯ ಸಂಪತ್ತಿನ ಕಷಾಯಗಳನ್ನು ನೀಡಿ ರೋಗಗಳನ್ನು ಗುಣಪಡಿಸುತ್ತಿದ್ದರು. ಯಕೃತ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮನುಷ್ಯನ ಉಸಿರಾಟದ ಮೂಲಕ ಗ್ರಹಿಸುತ್ತಿದ್ದರು. ರೋಗಿಯ ಬೆವರು ಸಿಹಿಯಾದ ಹಣ್ಣಿನ ವಾಸನೆ ಸೂಸಿದರೆ ಅವನ ದೇಹದಲ್ಲಿ ಸಕ್ಕರೆಯ ಅಂಶ ಶೇಕಡಾವಾರು ಅಸಮತೋಲನವಾಗಿದೆ ಎಂಬ ಸೂಚನೆ ನೀಡುತ್ತಿದ್ದರು. ಇದು ನಿಜವಾಗಿಯೂ ಸಾಧ್ಯವೇ ಎಂದು ನೀವು ಅನುಮಾನಿಸಬಹುದು. ದೇಹದಿಂದ ಬರುವ ವಾಸನೆಯನ್ನು ಗ್ರಹಿಸಿ ಮನುಷ್ಯನಿಗೆ ಯಾವ ರೋಗಗಳು ಬಂದಿವೆ ಎನ್ನುವುದನ್ನು ಅಕ್ಷರಶಃ ಹೇಳಬಹುದು ಎನ್ನುತ್ತಾರೆ ವಿಜ್ಞಾನಿಗಳು. ಅದು ಹೇಗೆ ಸಾಧ್ಯ ಎಂದು ಈಗ ನೋಡೋಣ. ಹಲವೆಡೆ ಹಲವು ವಿಭಾಗಗಳಲ್ಲಿ ವಾಸಿಸುವ ಮತ್ತು ಕೆಲಸ ಮಾಡುವ ಮನುಷ್ಯರಿಂದ ಹೊರಹೊಮ್ಮುವ ವಾಸನೆಯನ್ನು ಉಲ್ಲೇಖಿಸಿ ಆ ವಾಸನೆಯಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯದ ರಹಸ್ಯ ಮತ್ತು ಲಕ್ಷಣಗಳಿವೆ ಎಂದು ಸಂಶೋಧಕರು ಹೇಳುತ್ತಾರೆ. ನಮ್ಮ ದೇಹವು ಅನೇಕ ರೀತಿಯ ಸೂಕ್ಷ್ಮಜೀವಿಗಳಿಗೆ ನೆಲೆಯಾಗಿದೆ. ಅವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೂಕ್ಷ್ಮಜೀವಿಗಳು ಹೊಸ ರಾಸಾಯನಿಕ ತ್ಯಾಜ್ಯಗಳನ್ನು ಬಿಡುಗಡೆ ಮಾಡಲು ದೇಹದ ವಿವಿಧ ಭಾಗಗಳ ಗ್ರಂಥಿಗಳಿಂದ ಶ್ರಮಿಸುವಿಕೆಯೊಂದಿಗೆ ಪ್ರತಿಕ್ರಿಯಿಸುತ್ತವೆ. ಈ ಸೂಕ್ಷ್ಮಜೀವಿಗಳು ಬಿಡುಗಡೆ ಮಾಡುವ ರಾಸಾಯನಿಕ ತ್ಯಾಜ್ಯಗಳು ಚರ್ಮದ ಗ್ರಂಥಿಗಳ ಶ್ರಮಿಸುವಿಕೆಯೊಂದಿಗೆ ಸೇರಿಕೊಂಡು ಬೆವರಿನ ರೂಪದಲ್ಲಿ ಹೊರಬರುತ್ತವೆ. ಈ ಬೆವರಿನೊಂದಿಗೆ ಸುಮಾರು 500 ಬಗೆಯ ರಾಸಾಯನಿಕಗಳನ್ನು ಸ್ರವಿಸುತ್ತವೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆ ಮನುಷ್ಯನು ಬೆವರು ಮತ್ತು ಉಸಿರಾಟದ ವಾಸನೆಗಳು ವಿಭಿನ್ನವಾಗಿರುತ್ತವೆ. ಇದನ್ನು ಐರ್ಲೆಂಡ್ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ವಿವರಿಸಿದೆ. ಈ ಕ್ರಿಯೆಯನ್ನು ತಿಳಿದುಕೊಂಡ ಮೊದಲ ವ್ಯಕ್ತಿ ಒಬ್ಬ ನರ್ಸ್. ತನ್ನ ಗಂಡ ಅನಾರೋಗ್ಯಕ್ಕೆ ತುತ್ತಾಗುವ ವೇಳೆ ಅವನಿಂದ ಒಂದು ರೀತಿಯ ವಿಚಿತ್ರ ವಾಸನೆ ಬರುವುದನ್ನು ಅರಿತುಕೊಂಡಳು. ನಂತರ ಅವಳ ಪತಿ ಅನಾರೋಗ್ಯಕ್ಕೆ ಒಳಗಾದನು. ಹಾಗಾಗಿ ಈ ಘಟನೆಯನ್ನು ಅವಲಂಬಿಸಿ ಅವಳು ಕೆಲವು ವಿಜ್ಞಾನಿಗಳೊಂದಿಗೆ ಸಂಶೋಧನೆಯಲ್ಲಿ ಭಾಗವಹಿಸಿದಳು. ವಾಸನೆಯಿಂದ ಮನುಷ್ಯನ ಅನಾರೋಗ್ಯದ ಸ್ಥಿತಿಯನ್ನು ಪತ್ತೆ ಹಚ್ಚಬಹುದು ಎಂದು ಗ್ರಹಿಸಿದಳು. ಆದರೆ ಇಂದಿನ ವಿಜ್ಞಾನಿಗಳು ನಿಜವಾದ ರೋಗ ಪತ್ತೆ ಮಾಡಲು ಹೆಚ್ಚಿನ ಸಂಶೋಧನೆ ನಡೆಸಬೇಕು ಎಂದು ಹೇಳುತ್ತಾರೆ. ಒಂದು ವಿಷಯ ಮಾತ್ರ ಸತ್ಯ: ನಾವು ನಮ್ಮ ದೇಹವನ್ನು ನಮ್ಮ ಮನಸ್ಸಿನಿಂದ ಓದಿದರೆ ಅದು ನಮಗೆ ಮುಂಬರುವ ಆರೋಗ್ಯ ಸಮಸ್ಯೆಗಳ ಸಂಕೇತಗಳನ್ನು ನೀಡುತ್ತದೆ. ಇದು ಸತ್ಯ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಟಿವಿ ಕನ್ನಡ. ಇದು ಪ್ರತಿಕ್ಷಣ ಪ್ರಜಾಪರ.